ಮುಂದಿನ 24 ಗಂಟೆಗಳ ಕಾಲ ಯಾವುದೇ ಆಹಾರ ಬೇಡ, ಯಾವುದೇ ಔಷಧಿ ಬೇಡ, ಯಾವುದೇ ಡಿಟಾಕ್ಸ್ ಡ್ರಿಂಕ್ಸ್ ಪಾನೀಯಗಳು ಬೇಡ, ಮತ್ತೆ ಯಾವುದೇ ಫ್ಯಾಟ್ ಬರ್ನರ್ಸ್ ಬೇಡ. ಆದರೂ ನಿಮ್ಮ ದೇಹ ತನ್ನನ್ನು ತಾನು ಸರಿಪಡಿಸಿಕೊಳ್ಳಲು ಆರಂಭಿಸಿದ್ರೆ ನಂಬೋಕೆ ಕಷ್ಟ ಅಲ್ವಾ? ಯಾಕಂದ್ರೆ ಹೆಚ್ಚಿನ ಜನ ಉಪವಾಸ ಅಂತ ಅಂದ್ರೆ ಹಸಿವಿನಿಂದ ಬಳಲೋದು ಅಂತ ಅನ್ಕೊಂಡಿರ್ತಾರೆ. ಊಟ ಬಿಟ್ರೆ ದೇಹ ದುರ್ಬಲ ಆಗತ್ತೆ, ಮಾಂಸಖಂಡಗಳು ಕರಗುತ್ತೆ. ಆದ್ರೆ ನಿಜವಾದ ಸತ್ಯ ಏನು ಅಂತ ಅಂದ್ರೆ ಪ್ರತಿದಿನ ನಮ್ಮ ದೇಹದೊಳಗಿರುವ ಜೀವಕೋಶಗಳು ಹಾನಿಗೊಳಗಾಗ್ತಾ ಇವೆ, ಊತಕ್ಕೊಳಗಾಗ್ತಾ ಇವೆ, ಟಾಕ್ಸಿನ್ಸ್ ಅಕ್ಯುಮಿಲೇಟ್ ಆಗಿದೆ. ಪ್ರಶ್ನೆ ಏನು ಅಂತ ಅಂದ್ರೆ ನಾವು ನಮ್ಮ ದೇಹನ ಸ್ವಚ್ಛ ಮಾಡ್ಕೊಳ್ಳಕ್ಕೆ ಸಮಯ ಕೊಡ್ತಾ ಇದೀವಾ? ಪ್ರತಿ 2-3 ಗಂಟೆಗಳಿಗೊಮ್ಮೆ ನಾವು ಏನಾದ್ರು ತಿಂತಾನೆ ಇರ್ತೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀವಿ, ಮಿಡ್ ಮಾರ್ನಿಂಗ್ ಟೀ ಕುಡಿತೀವಿ, ಮತ್ತೆ ಲಂಚ್ ಮಾಡ್ತೀವಿ, ಸ್ನಾಕ್ಸ್ ಮಾಡ್ತೀವಿ, ರಾತ್ರಿ ಊಟ ಮಾಡ್ತೀವಿ. ಹೀಗೆ ನಿರಂತರವಾಗಿ ತಿಂತಾ ಇದ್ರೆ ನಮ್ಮ ಜೀರ್ಣಕ್ರಿಯೆ ನಿರಂತರವಾಗಿ ಕೆಲಸನೇ ಮಾಡ್ತಾ ಇರುತ್ತೆ. ಈಗ ನಾವು ಮನೆ ಸ್ವಚ್ಛ ಮಾಡ್ಬೇಕು ಅಂತ ಅಂದ್ರೆ ವಾರಕ್ಕೊಂದ್ಸಾರಿ 15 ದಿವಸಕ್ಕೊಂದ್ಸಾರಿ ನಾವು ಸ್ವಚ್ಛ ಕೂತ್ಕೊಂಡಾಗ ಒಂದಷ್ಟು ಸಮಯ ಹಿಡಿಯುತ್ತೆ. ಅದೇ ರೀತಿಯಾಗಿ ನಮ್ಮ ದೇಹ ಸ್ವಚ್ಛ ಮಾಡಕ್ಕೂ ಕೂಡ ಅದಕ್ಕೆ ಆದಂತ ಸಮಯ ಬೇಕು. ಇವತ್ತು ನಾನು ನಿಮ್ಗೆ ಹೇಳ್ತೇನೆ, ಉಪವಾಸದ ಸಮಯದಲ್ಲಿ ಗಂಟೆಗಳಿಗೆ ಏನು ಆಗುತ್ತೆ ನಮ್ಮ ದೇಹದಲ್ಲಿ. 12 ಗಂಟೆ ಉಪವಾಸ ಇದ್ದಾಗ, 18 ಗಂಟೆ ಉಪವಾಸ ಇದ್ದಾಗ, 36 ಗಂಟೆ ಉಪವಾಸ ಇದ್ದಾಗ, 48 ಗಂಟೆ ಉಪವಾಸ ಇದ್ದಾಗ ನಮ್ಮ ದೇಹದಲ್ಲಿ ಏನ್ ನಡೀತಾ ಇರುತ್ತೆ. ಅತ್ಯಂತ ಆಶ್ಚರ್ಯಕರ ವಿಷಯ ಏನು ಅಂತ ಅಂದ್ರೆ ಉಪವಾಸ ಆದ್ಮೇಲೆ ಹಸಿವಾಗುತ್ತೆ ನೋಡಿ, ಆವಾಗ ಏನ್ ಚೇಂಜಸ್ ಆಗ್ತಾ ಇರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಯಾಕಂದ್ರೆ ಸಾವಿರಾರು ವರ್ಷಗಳಿಂದ ಭಾರತದಲ್ಲಿನ ವಿವಿಧ ಸಂಸ್ಕೃತಿಗಳು, ವಿವಿಧ ಧರ್ಮಗಳು ಮತ್ತೆ ವೈದ್ಯಕೀಯ ಪರಂಪರೆಗಳಲ್ಲಿ ಸಾಂಪ್ರದಾಯಿಕ ಉಪವಾಸ ಏಕೆ ಉಳಿದುಕೊಂಡಿದೆ ಅದರ ಸ್ಪಷ್ಟತೆ ನಿಮಗೆ ಸಿಗುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಬೆಂಗಳೂರು. ನಾವು ಶುಭ್ರ ಆರೋಗ್ಯಧಾಮದಲ್ಲಿ ನಮ್ಮ ಜೀವನ ಶೈಲಿ, ಆಹಾರ, ಆರೋಗ್ಯ ಮತ್ತೆ ಆಯುರ್ವೇದ, ಹೋಮಿಯೋಪತಿ, ಯೋಗ, ಮೆಡಿಟೇಷನ್ ಈ ತರ ನ್ಯಾಚುರಲ್ ಆಗಿ ನಿಮ್ಮ ಡಿಸೀಸಸ್, ಡಿಸಾರ್ಡರ್ಸ್ ಅನ್ನ ಟ್ರೀಟ್ಮೆಂಟ್ ಕೊಡ್ತೀವಿ. ಯಾವುದೇ ಮಿತ್ ಅಲ್ಲ, ಯಾವುದು ಅದ್ಭುತ ಭರವಸೆಗಳಿಲ್ಲ. ನೀವು ಉಪವಾಸ ಮಾಡಿದಾಗ ನಿಮ್ಮ ದೇಹದಲ್ಲಿ ನಿಜವಾಗಿಯೂ ಯಾವ ತರ ಬದಲಾವಣೆಗಳಾಗುತ್ತೆ ಎನ್ನುವ ವಿಜ್ಞಾನದ ರೀತಿ ನಾನಿವತ್ತು ಹೇಳ್ತೀನಿ. ಪಾರ್ಟ್ 1, ಮೊದಲ 12 ಗಂಟೆಗಳ ಕಾಲ ನೀವು ರಾತ್ರಿ ಚೆನ್ನಾಗಿ ಊಟ ಮಾಡಿದ್ದೀರಾ. ನಿಮ್ಮ ಸ್ಟೇಪಲ್ ಫುಡ್ ರೋಟಿ ಆಗಿರಬಹುದು, ಚಪಾತಿ ಆಗಿರಬಹುದು, ರೈಸ್ ಆಗಿರಬಹುದು, ದಾಲ್ ಆಗಿರಬಹುದು, ವಾಟ್ ಎವರ್ ಇಟ್ ಈಸ್, ನಿಮ್ಮ ಸ್ಟೇಪಲ್ ಫುಡ್ ನೀವು ಊಟ ಮಾಡಿದ್ದೀರಾ ರಾತ್ರಿ, ನಿಮ್ಮ ಜೀರ್ಣಕ್ರಿಯೆ ಶುರುವಾಗಿದೆ, ನಿಮ್ಮ ದೇಹ ತುಂಬಾ ಸಂತುಷ್ಟವಾಗಿದೆ, ಇನ್ಸುಲಿನ್ ಸಕ್ರಿಯವಾಗಿದೆ, ನಿಮ್ಮ ಆಹಾರದಿಂದ ಬಂದಂತಹ ಗ್ಲುಕೋಸ್ ನಿಮ್ಮ ರಕ್ತದಲ್ಲಿ ಸೇರಿಕೊಂಡಿದೆ. ಈಗ ಇನ್ಸುಲಿನ್ ಅನ್ನು ಒಂದು ಸಂಗ್ರಹವಾಹಕ ಅಂದ್ರೆ ಸ್ಟೋರೇಜ್ ಮ್ಯಾನೇಜರ್ ಅಂತ ಊಹಿಸಿಕೊಳ್ಳೋಣ. ಅದರ ಕೆಲಸ ಈಸಿ. ಏನು ಅಂತ ಅಂದ್ರೆ ಶಕ್ತಿ ಆಲ್ರೆಡಿ ಬಂದಾಗಿದೆ, ಅದನ್ನ ಸ್ಟೋರ್ ಮಾಡೋದು. ಸ್ವಲ್ಪ ಬೇಕಾಗಿರೋ ಶಕ್ತಿಯನ್ನು ದೇಹ ಈಗ ಬಳಸ್ಕೊಳ್ಳುತ್ತೆ, ಇನ್ನು ಸ್ಟೋರ್ ಆಗಿರೋ ಶಕ್ತಿಯನ್ನ ದೇಹ ನಂತರ ಬಳಸ್ಕೊಳ್ಳೋಕೆ ಸಂಗ್ರಹ ಮಾಡುತ್ತೆ. ಮುಖ್ಯವಾಗಿ ಲಿವರ್ ಮತ್ತೆ ಮಸಲ್ಸ್ ಅಂತ ಹೇಳ್ತೀವಿ, ಇದರಲ್ಲಿ ಸ್ಟೋರೇಜ್ ಜಾಸ್ತಿ ಆಗುತ್ತೆ, ಬೇರೆ ಏನು ಬದಲಾವಣೆಗಳು ಜಾಸ್ತಿ ಆಗಲ್ಲ. ಇನ್ನು ನೀವು ತಿಂದಂತ ಆಹಾರದಿಂದ ಬಂದಂತ ಶಕ್ತಿಯನ್ನೇ ಬಳಸ್ತಿದ್ದೀರಾ 10ರಿಂದ 12 ಗಂಟೆಗಳ ಕಾಲ. ಸಾಮಾನ್ಯವಾಗಿ ರಾತ್ರಿ ನಿದ್ದೆಯ ಸಮಯದಲ್ಲಿ ನಮ್ಮ ಇನ್ಸುಲಿನ್ ಲೆವೆಲ್ ಕಡಿಮೆ ಆಗಕ್ ಶುರುವಾಗುತ್ತೆ. ಆಗ ನಿಮ್ಮ ದೇಹ ಹೊಸ ಆಹಾರ ಬಂದಿಲ್ಲ ಅಂತ ಯೋಚಿಸಕ್ ಶುರು ಮಾಡುತ್ತೆ. ಆಗ ಅದು ನಿಧಾನವಾಗಿ ಪ್ಲಾನ್ ಬಿಗೆ ತಯಾರಿ ಮಾಡ್ಕೊಳಕ್ ಶುರು ಮಾಡುತ್ತೆ. ಮತ್ತು ಇಲ್ಲಿಂದಲೇ ಅತ್ಯಂತ ಬುದ್ಧಿವಂತಿಕೆ ಪ್ರಕ್ರಿಯೆ ಶುರು ಆಗುತ್ತೆ. ಪಾರ್ಟ್ 2, 12ರಿಂದ 18 ಗಂಟೆಗಳ ಉಪವಾಸದ ಸಮಯ. ಈ ಸಮಯದಲ್ಲಿ ನಿಮ್ಮ ದೇಹ ತನ್ನ ಶಕ್ತಿಯ ಉಳಿತಾಯ ಖಾತೆಯನ್ನು ತೆರೆಯುತ್ತೆ. ಅಂದ್ರೆ ಸ್ಟೋರ್ ಮಾಡ್ಕೊಂಡಿರ್ತಕ್ಕಂಥ ಎನರ್ಜಿ ಎಲ್ಲಿದೆ? ಅದು ಲಿವರ್ ಅಲ್ಲಿ ಇದೆ. ಇದು ಹೆಂಗೆ ಅಂತ ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿರೋ ದುಡ್ಡು ಹಾಗೆ ಇದೆ, ನಿಮ್ಮ ಪರ್ಸ್ ಅಲ್ಲಿರೋ ದುಡ್ಡನ್ನ ನೀವೀಗ ಯೂಸ್ ಮಾಡ್ತಾ ಇದ್ದೀರಾ. ಮೊದಲು ನಿಮ್ಮ ಕೈಯಲ್ಲಿರುವ ಹಣವನ್ನು ಬಳಸ್ಕೊಳ್ತೀರಾ. ದಾಟ್ ಈಸ್ ಕಾಲ್ಡ್ ಎಸ್ ಮೆಟಬಲಿಕ್ ಸ್ವಿಚ್ ಅಂತ ಹೇಳ್ತೀವಿ. ದೇಹ ಈಗ ನಿಧಾನವಾಗಿ ನಮ್ಮಲ್ಲಿರುವ ಸಕ್ಕರೆ ಅಂಶನ ಕಡಿಮೆ ಮಾಡುತ್ತೆ, ಅಂದ್ರೆ ಬರ್ನ್ ಮಾಡುತ್ತೆ. ಅದಾಗಿದ ತಕ್ಷಣ ನಮ್ಮಲ್ಲಿರೋ ಕೊಬ್ಬಿನ ಅಂಶನ ಬರ್ನ್ ಮಾಡುತ್ತೆ, ಅಂದ್ರೆ ಕರಗಿಸುತ್ತೆ. ಇಲ್ಲಿ ಈಗ ಇಂಟ್ರೆಸ್ಟಿಂಗ್ ಥಿಂಗ್ ಬರುತ್ತೆ. ಬಹಳಷ್ಟು ಜನ ಈ ಸಮಯದಲ್ಲಿ ಆಯಾಸವಾಗುತ್ತೆ ಅಂತ ನಿರೀಕ್ಷಿಸ್ತಾರೆ, ಆದ್ರೆ ಎಷ್ಟೋ ಜನಕ್ಕೆ ಏಕಾಗ್ರತೆ ಜಾಸ್ತಿ ಆಗುತ್ತೆ, ಚಿಂತನೆ ಸ್ಪಷ್ಟವಾಗುತ್ತೆ, ಗಮನ ಶಕ್ತಿ ಜಾಸ್ತಿ ಆಗುತ್ತೆ. ಯಾಕೆ ಯಾಕೆ ಅಂದ್ರೆ ಬದುಕುಳಿಯುವ ವ್ಯವಸ್ಥೆಗಳು ನಮ್ಮಲ್ಲಿ ಸಕ್ರಿಯವಾಗಿವೆ. ಯಾಕೆ ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಆಹಾರ ಸಿಗದೇ ಇದ್ದಾಗ, ಮನುಷ್ಯರು ಬದುಕುಳಿದೇ ಇದ್ರೆ ನಾವಿವತ್ತು ಇಲ್ಲಿ ಇರ್ತಿದ್ವಾ? ಆಹಾರ ಹುಡುಕಲು ನಮ್ಮ ಮೆದುಳು ಇನ್ನಷ್ಟು ಎಚ್ಚರವಾಗುತ್ತೆ. ಪ್ರಕೃತಿ ನಮ್ಮ ಕಲ್ಪನೆಗಿಂತ ಹೆಚ್ಚು ಬುದ್ಧಿವಂತವಾಗಿದೆ. ಪಾರ್ಟ್ 3, 18ರಿಂದ 24 ಗಂಟೆಗಳ ಉಪವಾಸದ ಸಮಯ. ಇಲ್ಲಿ ನಾವು
ಅತ್ಯಂತ ರೋಚಕ ಹಂತಕ್ಕೆ ಪ್ರವೇಶಿಸ್ತಾ ಇದ್ದೀವಿ. ಇಲ್ಲಿ ಅಟೋಫೇಜಿ ಅನ್ನೋ ಪ್ರಕ್ರಿಯೆ ಶುರುವಾಗುತ್ತೆ. ಈ ಪದ ದೊಡ್ಡದಾಗಿರಬಹುದು, ಆದ್ರೆ ಇದರ ಅರ್ಥ ತುಂಬಾ ಸರಳ. ನಿಮ್ಮ ಮನೆ ಬಗ್ಗೆ ಯೋಚಿಸಿ. ಒಡೆದ ಸಾಧನಗಳಾಗಿರಬಹುದು, ಮಷೀನ್ಗಳಾಗಿರಬಹುದು ಅಂತ ಹೇಳ್ತೀವಿ, ಅಥವಾ ಯೂಸ್ ಮಾಡದೇ ಇರ್ತಕ್ಕಂಥ ಪೀಠೋಪಕರಣಗಳಾಗಿರಬಹುದು, ಒಂದು ಮೂಲೆಯಲ್ಲಿ ಎಸೆದಿರ್ತಕ್ಕಂಥ ಸಾಮಾನುಗಳಾಗಿರಬಹುದು. ಆದ್ರೆ ಇವೆಲ್ಲವುಗಳು ನಿಮ್ಮ ಮನೆಯ ಭಾಗ ಅಲ್ವಾ? ಇದಕ್ಕೆಲ್ಲ ನಾವು ಸ್ವಚ್ಛ ಮಾಡಲೇಬೇಕು. ಆಟೋಫೇಜಿ ಕ್ರಿಯೆ ಕೂಡ ಅದನ್ನೇ ಮಾಡತ್ತೆ. ಜೀವಕೋಶಗಳು ಹಾನಿಗೊಂಡ ಭಾಗಗಳನ್ನ ಗುರುತಿಸುತ್ತೆ, ಅದನ್ನ ಎಸೆಯೋ ಬದಲು ಅದನ್ನ ಮರುಬಳಕೆ ಮಾಡುತ್ತೆ. ಆಲೋಚಿಸಿ, ನಮ್ಮ ದೇಹದಲ್ಲಿ ಮರುಬಳಕೆ ವ್ಯವಸ್ಥೆ ಕೂಡ ಇದೆ. ಇವು ಆನ್ಲೈನ್ ಅಲ್ಲಿ ಖರೀದಿಸಬೇಕಾಗಿಲ್ಲ. ಸಪ್ಲಿಮೆಂಟ್ ಬಾಟಲ್ಗಳು ಸಿಗದು ಇಲ್ಲ. ಈಗಾಗಲೇ ಅದು ನಮ್ಮೊಳಗಿದೆ. ಉಪವಾಸ ಅದನ್ನ ಸಕ್ರಿಯಗೊಳಿಸೋಕೆ ಸಹಾಯ ಮಾಡುತ್ತೆ. ಪಾರ್ಟ್ 4, 24 ಗಂಟೆಗಳು ಅಂದ್ರೆ ಇದು ಒಂದು ದೊಡ್ಡ ಬದಲಾವಣೆ. ಸುಮಾರು 24 ಗಂಟೆಗಳ ವೇಳೆ ನಿಮ್ಮ ದೇಹದಲ್ಲಿ ಕೊಬ್ಬು ಜಾಸ್ತಿಯಾಗಿ ಕರಗಿರುತ್ತೆ, ಅಂದ್ರೆ ಬರ್ನ್ ಆಗಿರುತ್ತೆ. ಕೀಟೋನ್ಸ್ಗಳು ಉತ್ಪತ್ತಿಯಾಗಕ್ಕೆ ಆರಂಭವಾಗುತ್ತೆ. ಕೀಟೋನ್ಸ್ ಅಂದ್ರೆ ನಮ್ಮ ದೇಹದಲ್ಲಿರುವ ಕೊಬ್ಬಿನಿಂದ ತಯಾರವಾಗುವ ಇಂಧನ ಅಂತ ಹೇಳ್ತೀವಿ. ಸರಳವಾಗಿ ಹೇಳಬೇಕು ಅಂತ ಅಂದ್ರೆ ನಿಮ್ಮ ದೇಹದಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಶಕ್ತಿಯನ್ನ ಬಳಸ್ತಾ ಇದೆ. ಅದೇ ಅದರ ಉದ್ದೇಶ. ಆದರೆ ಈ ಸಮಯದಲ್ಲಿ ಆಶ್ಚರ್ಯಕರ ಸಂಗತಿ ಏನು ಅಂತ ಅಂದ್ರೆ, ಎಷ್ಟೋ ಜನಕ್ಕೆ ಹಸಿವು ಕಡಿಮೆ ಆಗುತ್ತೆ. ಏಕೆ ಅಂದ್ರೆ ಕೀಟೋನ್ಸ್ಗಳು ಎನರ್ಜಿ ನಮ್ಮ ಬಾಡಿಗೆ ಕೊಡ್ತಾ ಇರುತ್ತೆ. ಇನ್ಸುಲಿನ್ ಏರಿಳಿತಾನೂ ಇಲ್ಲ ಈಗ. ಮತ್ತೆ ನಮ್ಮ ದೇಹದಲ್ಲಿ ಪದೇ ಪದೇ ಹಸಿವಾಗೋದು ಕೂಡ ಕಮ್ಮಿ ಆಗತ್ತೆ. ಎಷ್ಟೋ ಜನಕ್ಕೆ ಈ ಸಮಯದಲ್ಲಿ ಅರ್ಥ ಆಗುತ್ತೆ, 2 ಗಂಟೆಗಳ ಕಾಲ 3 ಗಂಟೆಗಳ ಕಾಲ ನಮ್ಮ ದೇಹಕ್ಕೆ ಆಹಾರದ ಅವಶ್ಯಕತೆ ಇಲ್ಲ. ಹಸಿವು ಅಂತ ಅನ್ಸುತ್ತೆ, ಅದಾಗದೆ ಹೋಗುತ್ತೆ. ಅದಕ್ಕೆ ತಡೆಯೋದು ಬೇಡ, ಬರೀ ಕಾಯಬೇಕು ಅಷ್ಟೇ. ಪಾರ್ಟ್ 5, 36ರಿಂದ 48 ಗಂಟೆಗಳ ಕಾಲ ಉಪವಾಸದ ಸಮಯ. ಎಕ್ಸ್ಟೆಂಡೆಡ್ ವರ್ಷನ್ ಅಂತ ಹೇಳ್ತೀವಿ, ಅಂದ್ರೆ ಮುಂದುವರೆದ ಭಾಗಕ್ಕೆ ನಾವು ಬಂದಿದ್ದೇವೆ. ಆದ್ರೆ ಇದು ಎಲ್ಲರಿಗೂ ಇದು ಹೊಂದಲ್ಲ. ಸ್ಪೆಷಲಿ ಯಾರು ಮೊದಲು ಉಪವಾಸ ಮಾಡೇ ಇಲ್ಲ ಅವ್ರಿಗಂತೂ ಅಲ್ವೇ ಅಲ್ಲ. ಆದರೆ ಸೈನ್ಸ್ ಪ್ರಕಾರ ಇಟ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೇಜ್ ಅಂತ ಹೇಳ್ತೀವಿ. ಇಲ್ಲಿ ಜೀವಕೋಶಗಳ ರಿಪೇರ್ ಶುರುವಾಗತ್ತೆ. ಅಂದ್ರೆ ದೇಹ ಹೆಚ್ಚು ಪರಿಣಾಮಕಾರಿಯಾಗುತ್ತೆ. ಉರಿ ಊತ ಎಲ್ಲಾ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಎನರ್ಜಿ ಸ್ಟೋರಿಂಗ್ ಸೆಲ್ಸ್ ಅಥವಾ ಎನರ್ಜಿ ಪ್ರೊಡ್ಯೂಸಿಂಗ್ ಸೆಲ್ಸ್ ಅಂತ ಹೇಳ್ತೀವಿ. ಶಕ್ತಿ ಉತ್ಪಾದನಾ ವ್ಯವಸ್ಥೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸೋಕೆ ಶುರು ಮಾಡುತ್ತೆ. ಆದ್ರೆ ಇದರ ಅರ್ಥ ಪ್ರತಿಯೊಬ್ಬರು ನಾಳೆಯಿಂದಲೇ ಉಪವಾಸ ಶುರು ಮಾಡಬೇಕು ಅಂತ ಅಲ್ಲ. ಇದಕ್ಕೆ ಆದಂತ ತಯಾರಿ ಬೇಕಾಗುತ್ತೆ. ಅನುಭವ ಮುಖ್ಯ. ಅದರ ಜೊತೆಗೆ ನಮ್ಮ ದೇಹದ ಸ್ಥಿತಿ ಕೂಡ ಮುಖ್ಯ. ನಮ್ಮ ದೇಹದ ಆರೋಗ್ಯ ಕೂಡ ಮುಖ್ಯ. ನಮ್ಮ ಗುರಿ ಕಷ್ಟಪಡುವುದಲ್ಲ, ಆರೋಗ್ಯವನ್ನು ಸುಧಾರಿಸುವುದು. ಪಾರ್ಟ್ 6, ದೊಡ್ಡ ಭಯ. ಮಾಂಸಖಂಡಗಳು ಅಂದ್ರೆ ಮಸಲ್ಸ್ ಕರಗುತ್ತಾ, ವೀಕ್ನೆಸ್ ಬರುತ್ತಾ? ಈ ಫೇಸ್ ಅಲ್ಲಿ ಎಲ್ಲರ ಪ್ರಶ್ನೆಗಳು ಉತ್ತರ ಸಿಗುತ್ತೆ. ಏನಂದ್ರೆ, ಉಪವಾಸ ಮಾಡಿದಾಗ ಮಾಂಸಖಂಡಗಳು ಕರಗುತ್ತಾ? ಅದರ ಅಗತ್ಯ ಇಲ್ಲ. ಯಾಕೆಂದ್ರೆ ನಿಮ್ಮ ದೇಹ ಮೂರ್ಖ ಅಲ್ಲ. ಆಹಾರ ಸಿಗದೇ ಇದ್ದಾಗ ಪ್ರತಿಯೊಂದು ಸಮಯದಲ್ಲಿ ನಮ್ಮ ಮಾಂಸಖಂಡಗಳು ಕರಗ್ತಾ ಹೋದರೆ ಮಾನವನ ಜಾತಿನೇ ಉಳಿತಿರ್ಲಿಲ್ಲ. ಕಡಿಮೆ ಅವಧಿಯ ಉಪವಾಸದ ವೇಳೆ ಗ್ರೋತ್ ಹಾರ್ಮೋನ್ ಜಾಸ್ತಿ ಆಗುತ್ತೆ, ಫ್ಯಾಟ್ ಯೂಸೇಜ್ ಜಾಸ್ತಿ ಆಗುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷನ್ಸ್ ಲೈಕ್ ಪ್ರೋಟೀನ್ಸ್ ಆಗಿರಬಹುದು, ಮಿನರಲ್ಸ್ ಆಗಿರಬಹುದು, ಇವುಗಳನ್ನೆಲ್ಲ ಉಳಿಸೋ ಪ್ರಯತ್ನ ಆಗುತ್ತೆ. ಮೊದಲೇ ಸಂಗ್ರಹವಾಗಿರ್ತಕ್ಕಂತಹ ಶಕ್ತಿ ಅಂದ್ರೆ ಆಲ್ರೆಡಿ ಅಕ್ಯುಮುಲೇಟೆಡ್ ಫ್ಯಾಟ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಬಳಸಿಕೊಳ್ಳಲು ಆದ್ಯತೆ ನೀಡುತ್ತೆ. ದೀರ್ಘಕಾಲದವರೆಗೆ ಉಪವಾಸವಿದ್ರೆ ಆ ಸ್ಥಿತಿ ಬೇರೆ. ಯೋಚನೆ ಮಾಡಿ ನಾವು ಉಪವಾಸ ಮಾಡ್ತಿದೀವಿ ಅಂದ್ರೆ ಆ ಸ್ಥಿತಿ ಬೇರೆ. ಈ ವಿಡಿಯೋದಿಂದ ನಾವು ತಿಳ್ಕೊಳ್ಬೇಕಾಗಿರುವಂತಹ ಮುಖ್ಯ ವಿಷಯ ಏನು ಅಂತ ಅಂದ್ರೆ, ಉಪವಾಸ ಮ್ಯಾಜಿಕ್ ಅಲ್ಲ, ಉತ್ತಮ ಆಹಾರಕ್ಕೆ ಪರ್ಯಾಯ ಅಲ್ಲ, ವ್ಯಾಯಾಮಕ್ಕೆ ಪರ್ಯಾಯ ಅಲ್ಲ. ಆದರೆ ಇದನ್ನ ನೀವು ಸರಿಯಾದ ರೀತಿಯಲ್ಲಿ ಮಾಡಿದಾಗ ನಮ್ಮ ದೇಹದಲ್ಲಿನ ಶಕ್ತಿಯುತ ಸಾಧನಗಳಲ್ಲಿ ಇದು ಕೂಡ ಒಂದಾಗುತ್ತೆ. ಒಂದು ದೊಡ್ಡ ಪಾಠ ಏನು ಅಂತ ಅಂದ್ರೆ, ನಮ್ಮ ದೇಹ ದುರ್ಬಲ ಅಲ್ಲ, ನಮ್ಮ ದೇಹ ಅತ್ಯಂತ ಬುದ್ಧಿವಂತವಾಗಿದೆ. ನಾವು ಊಹಿಸಿರುವುದಕ್ಕಿಂತ ಹೆಚ್ಚು. ಅದಕ್ಕಾಗಿ ಯಾರಾದ್ರೂ ಉಪವಾಸ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ಸ್ಟಾರ್ಟ್ ವಿತ್ ಮಿನಿಮಮ್ 6 to 12 hours. ಫಸ್ಟ್ 12 ಗಂಟೆಗಳ ಕಾಲ, ಆಮೇಲೆ 16 ಗಂಟೆಗಳ ಕಾಲ. ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ಶುರು ಮಾಡಿ. ದೇಹದ ಮಾತು ಕೇಳಿ. ನಿಮ್ಮ ಆರೋಗ್ಯದ ಸ್ಥಿತಿ ಫಸ್ಟ್ ತಿಳ್ಕೊಳ್ಳಿ. ಸಾಕಷ್ಟು ನೀರು ಕುಡಿರಿ. ದೇಹಕ್ಕೆ ಬೇಕಾದಂತ ಉತ್ತಮವಾದ ಪೋಷಕಾಂಶಯುಕ್ತ ಊಟ ಮಾಡಿ. ನೆನ್ಪಿಟ್ಕೊಳ್ಳಿ, ನಮ್ಮ ಗುರಿ ತುಂಬಾ ಸಮಯ ಊಟ ಬಿಡೋದಲ್ಲ, ನಮ್ಮ ಆರೋಗ್ಯವನ್ನ ಸುಧಾರಿಸುವುದು. ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಅಂದ್ರೆ, ಇಂಟರ್ನ್ಯಾಷನಲ್ ರಿಸರ್ಚ್, ಅಂತಾರಾಷ್ಟ್ರೀಯ ಸಂಶೋಧನೆಗಳು ನಮ್ಮ ಭಾರತೀಯ
ಸಂಸ್ಕೃತಿ ಅಂದ್ರೆ ವಿಧ ವಿಧವಾದ ಉಪವಾಸ, ನವರಾತ್ರಿ ಆಗಿರಬಹುದು, ಶ್ರಾವಣ ಮಾಸ ಆಗಿರಬಹುದು, ತಿಂಗಳಲ್ಲಿ ಒಂದು ಹುಣ್ಣಿಮೆ ಆಗಿರಬಹುದು, ಈ ತರದ ಉಪವಾಸಗಳ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ. ಜೈನ ಧರ್ಮದ ತಪಸ್ಸು ಮತ್ತು ಆಯುರ್ವೇದದ ಲಂಘನ ಕ್ರಿಯೆಗಳ ಬಗ್ಗೆ ರಿಸರ್ಚ್ ನಡೀತಾ ಇದೆ. ತೂಕ ಇಳಿಕೆ ಆಗಿರಬಹುದು, ಚಯಾಪಚಯ ಕ್ರಿಯೆ ಅಂದ್ರೆ ಮ್ಯಾಟಬಲಿಸಮ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಆಹಾರ ಸಿಗದೇ ಇದ್ದಾಗ ಈ ಪದ್ಧತಿಗಳು ಹೇಗೆ ಸಹಕಾರ ಮಾಡ್ತಾ ಇವೆ, ಇದೆಲ್ಲವನ್ನ ವಿದೇಶಿ ಅಧ್ಯಯನ ಸಂಸ್ಥೆಗಳು ಸಂಶೋಧನೆ ಮಾಡ್ತಾ ಇವೆ. ಅದಕ್ಕೆ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಎಲ್ಲಾ ಟ್ರೆಡಿಷನ್ ಆಗಿರಬಹುದು, ಕಲ್ಚರ್ ಆಗಿರಬಹುದು, ಊಟದಲ್ಲಾಗಿರಬಹುದು, ಲೈಫ್ ಸ್ಟೈಲ್ ಅಲ್ಲಿ ಆಗಿರಬಹುದು, ಇದೆಲ್ಲದಕ್ಕೂ ಒಂದು ದೊಡ್ಡ ರೀಸನ್ ಇದ್ದೇ ಇದೆ. ಅಂದ್ರೆ ದೆರ್ ಈಸ್ ಅ ಫಾರ್ ಎವ್ರಿ ರಿಚುವಲ್ ದೆರ್ ಈಸ್ ಅ ಸೈನ್ಸ್ ಬಿಹೈಂಡ್ ದಟ್ ಅಂತ ಹೇಳ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಮತ್ತೆ ನೀವು ಇಷ್ಟು ದಿನಗಳಿಂದ ಎಷ್ಟು ಗಂಟೆಗಳ ಕಾಲ ಉಪವಾಸ ಮಾಡಿದೀರಾ ಅಂತ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಕೆಲವೊಂದ ನಿಲ್ಲಿಸುವುದೇ ಔಷಧಿಯಾಗಿ ಕೆಲಸ ಮಾಡುತ್ತೆ. ಆರೋಗ್ಯವಾಗಿರಿ, ಫಿಟ್ ಆಗಿರಿ. ನಮಸ್ಕಾರ.